ಶಿವರಾಮೇಗೌಡರು ಮತ್ತೆ ದೇವರಾಜೇಗೌಡರು ನಡುವೆ ಮತ್ತೊಂದು ಆಡಿಯೋ ವೈರಲ್ ಮಾಡಿದ್ದಾರೆ. ಏನ್ ಸರ್ ನೀವು ಯಾರು ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ, ನೀವು ಮಾತಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ಜೊತೆ ಮಾತಾಡಿದ ಆಡಿಯೋ ರಿಲೀಸ್ ಆಗಿದೆ. ಸರ್ಕಾರ ರೆಡಿ ಇದೆ ಮತ ಹಾಕೋದಕ್ಕೆ ಅಂತ ಹೇಳಿದಾರೆ. ನಾನು ಯಾರದ್ದು ಮಾತಾಡಿಲ್ಲ, ಯಾರಿಗೂ ನಾನು GPA ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ. ನನ್ನ 106 ಜನ BJP ಬರ್ತಾರೆ, ದಳದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಟೈಮ್ ಕೇಳ್ತಾರೆ, ಬರಬೇಕು, ಭೇಟಿ ಮಾಡಬೇಕು ಅಂತ. ಅವರು ಬಿಜೆಪಿಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ. ಬಂದರು ಒಂದು ನಿಮಿಷ, ಯಾರು ಅರ್ಧ ನಿಮಿಷನೂ ನಾನು ಮಾತಾಡಿದೆ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ. ಅದನ್ನು ದಯವಿಟ್ಟು ಕೇಳಬೇಡಿ. ತಾಯಿ ನೋವು ಅಂತಂದು ಏನು ಅಂತ ಗೊತ್ತಿದೆ. DK ಶಿವಕುಮಾರ್ ಅವ್ರು ಜೈಲಿಗೆ ಹೋದಾಗ ನಾನು ಸಾಂತ್ವನ ಮಾಡಿದ್ದೆ. ಇವತ್ತು ನಮ್ಮ ತಂದೆದವ್ರು ಇಷ್ಟೆಲ್ಲ ಮಾತನಾಡ್ತಿದ್ದಾರೆ ನಾವು ಯಾರ ಬಗ್ಗೆನೂ ಮಾತಾಡ್ತೀವಿ. ನಾನೇ ನನಗೆ ಸಾರಿ, ಪಾಪ ಅವ್ರ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಫೋನ್ ಟ್ಯಾಪ್ ಹೇಳ್ತೀನಿ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಇಲ್ಲ ಅವರೆಲ್ಲ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋದಿರ್ತಾರೆ? ಅದು ಸುಳ್ಳು ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ. ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಇಲ್ಲ ಅವರೆಲ್ಲ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋದಿರ್ತಾರೆ? ಅದು ಸುಳ್ಳು ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ. ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಇಲ್ಲ ಅವರೆಲ್ಲ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋದಿರ್ತಾರೆ? ಅದು ಸುಳ್ಳು ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.